ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲ ಕಲ್ಲ, ಇದು ಸಾನೆ ಕಷ್ಟ. ಬಂಗಾರ ಇದಕ್ಕೆ ಒಪ್ಪಕ್ಕಿಲ್ಲ. ನೀನ್ ಮನ್ಸ್ ಮಾಡ್ರೆ ಆಯ್ತದಪ್ಪ ಯೋ. ಬೆಂಕಿ ಜೊತೆ ಆಟ ಆಡ್ದಂಕಲ್ಲ ಇದು. ಮಾವಯ್ಯ, ಅತ್ತೆ ಮತ್ತೆ ಅದಕ್ಕೆ ಭೇಟಿ ಆಗಕ್ಕೆ ಇದೇ ಒಳ್ಳೆ ಚಾನ್ಸು. ನಾನು ಆಗ್ಲೇ ಅಣ್ಣಂಗೆ ಕಾಲ್ ಮಾಡಿದ್ದೆ. ಅವ್ರು ಅದಕ್ಕೆನ ದೇವಸ್ಥಾನ ಕರ್ಕೊಂಡು ಬರ್ತಿದ್ದಾರೆ. ನಾನು ಅತ್ತೆ ಕೂಡ ಅಲ್ಲಿಗೆ ಹೋಗ್ತೀವಿ. ಅವರಿಬ್ರು ದೇವಸ್ಥಾನದಲ್ಲೇ ಭೇಟಿ ಆಗ್ಬೋದು. ಸ್ನೇಹ, ನಿನ್ ಪಾಡಿಗೆ ನಿನ್ ಗುಡಿಗೆ ಹೋಗ್ಬೋದಲ್ಲ. ಅಪ್ಪಯ್ಯ, ಆಗ ಸ್ನೇಹವರೇ ವಸುನ ಬರಕ್ ಕೇಳೋರಂತ ಅವಂಗೆ ಸಂಶಯ ಬರಕ್ಕಿಲ್ವೇ? ಅದಕ್ಕೆ ಅವನ ಜೊತೆ ಸ್ನೇಹ ಹೋದ್ರೆ ಜೊತೆಲಿರೋರೇ ಹೇಳಿರಕ್ಕಿಲ್ಲ ಅಂತ ಅವ ನಂಬ್ತಾರೆ. ಈಗ ನಾನು ಏನು ಮಾಡ್ಬೇಕು? ಹೇಳಿದ್ನಲ್ಲಪ್ಪಯ್ಯ, ನಾನು ಸ್ನೇಹ ಜಗಳ ಆಡ್ದಂಗೆ ನಾಟಕ ಆಡ್ತೀರಿ. ಅದೇ ಸಮಯಕ್ಕೆ ನೀನು ಒಬ್ಬನ ಒಪ್ಸ್ಬಿಟ್ಟು ಇವರಿಬ್ರು ಒಟ್ಟಿಗೆ ಗುಡಿಗೆ ಹೋಗಿ ಮಾಡಿದ್ರೆ ಸಾಕು. ಸರಿ ಸರಿ, ಹಾಗಿದ್ರೆ ಇನ್ನೇನು ಅತ್ತೆ ಬಂದ್ಬಿಡ್ತಾರೆ. ಬನ್ನಿ ನಾವು ಹೋಗೋಣ. ಹೋಗಮ್ಮ. ಅವ ಬಂದ್ರು. ನಿಮ್ ಗಾಡಿ ಇಲ್ಲಾಂದ್ರೆ ನಾನೇನ್ ಮಾಡ್ಲಿ ಮಿಸ್? ಅದು ಅಲ್ಲದೆ ಆ ಗುಡಿ ಇರೋ ದಾರಿನ ಬರೀ ನಾನು ಹೋಯ್ತಾ ಇಲ್ಲ. ಟೈಮ್ ಆಯ್ತು, ನಾನು ಸೀದಾ ಇವಾಗ ಹೊಲ್ತವೇ ಹೋಯ್ತೀನಿ. ಒಂದ್ 10 ನಿಮಿಷ ಶ್ರೀ, ನನ್ನ ದೇವಸ್ಥಾನದವರೆಗೂ ಡ್ರಾಪ್ ಮಾಡಿ ಹೋದ್ರೆ ಏನಾಗುತ್ತೆ? ಮಾವಯ್ಯ, ನೀವಾದ್ರೂ ಹೇಳಿ. ಯಾಕ್ರ ಕಂಟಿ ಆಟ ಮಾಡ್ತೀಯಾ? ಅಪ್ಪಯ್ಯ, ಪುಟ್ಟಕ್ಕನ ಮನೆಗೆ ನಂಜಮ್ಮ ಬಂದಿದ್ರಾಗೆ ನಂಗೂ ಅವ್ರ ಮ್ಯಾಗ ಹೊಸ ಡೌಟ್ ಐತೆ. ಯಾಕ್ಲ ಹಿಂಗಂತೀಯ? ಯೋನು ಹೇಳೋಕ್ ಹೋಗಿ ಯೋನು ಹೇಳ್ಬಿಡ್ತೀಯ. ಅದು ನಂಗೆ ತಡ ಆಯ್ತು, ನಾನು ಕರ್ಕೊಂಡೋಗಕ್ ಆಗಿಲ್ಲ. ನಾನು ಬರ್ತೀನಿ ಮಿಸ್ಸು. ಹೋಗ್ಲಿ ಬಿಡಿ ಮಾವಯ್ಯ, ನಾನು ಆಟೋದಲ್ಲೋ ಇಲ್ಲ ನಡ್ಕೊಂಡೋ ಹೋಗ್ತೀನಿ. ಮಂಜ, ಗಾಡಿ ತೆಗಿ. ಬಂಗಾರ ಬಾ. ಗುಡಿ ತಾಕ ಹೊಂಟಿಯಾ? ಅದ್ರ ಆಮ್ಯಾಕೆ ನಂಗೆ ಬೇರೆ ಕೆಲಸ ಆಯ್ತು, ಬರ್ತೀನಿ. ಬಂಗಾರ, ಸೊಸೆನೂ ಗುಡಿ ತಾಕ ಹೋಗ್ಬೇಕಂತೆ. ಅದಕ್ಕೆ ಓದ್ತಾ ಇವಳ ಜೊತೆ ಕರ್ಕೊಂಡು ಹೋಗ್ಬಿಡು. ಅಯ್ಯೋ ಬೇಡ ಬಿಡಿ ಮಾವಯ್ಯ, ಸುಮ್ಮನೆ ಅತ್ತೆಗೆ ಯಾಕೆ ತೊಂದ್ರೆ? ಒಂದೇ ಮನೆಯಿಂದ ಇಬ್ರು ಬೇರೆ ಬೇರೆ ಗಾಡಿನಾಗೆ ಉಂಟು ಗುಡಿ ಮುಂದೆ ಇಳಿದ್ರೆ ಚಂದಾಗಿರ್ತೈತಾ? ಬಂಗಾರ, ಇವಳನ್ನ ಗುಡಿ ತಕ ಬಿಟ್ಬಿಡು. ಆಮ್ಯಾಕೆ ನಿನ್ ಕೆಲಸ ಏನಾದ್ರು ಇದ್ರೆ ಮಾಡ್ಕ, ಆಗ್ಬೋದಾ? ಆಯ್ತು, ಬರಕ್ಕೆ ಹೇಳಿ, ನಾವು ಹೋಗ್ಬರ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.